ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ನಾವಿನ್ನೂ ಅಯೋಧ್ಯದಲ್ಲಿದ್ದೀವಿ. ಬೆಳಗ್ಗೆ 6 o'clock ಎದ್ಬಿಟ್ಟು ನೋಡಿ ಎಷ್ಟು ಮಿಸ್ಟ್ ಇದೆ. ರೆಡಿಯಾಗಿದ್ದೀವಿ. ಬನ್ನಿ ತಿಂಡಿ ತೋರಿಸ್ತೀನಿ, ತಿಂಡಿ ತಿನ್ನೋಕೆ ಹೋಗೋದಾ? ಅವಲಕ್ಕಿ ಇತ್ತು, ಇಡ್ಲಿ ಸಾಂಬಾರ್, ವೆರೈಟಿ ತಿಂಡಿ. ಬಟ್ ಅವಲಕ್ಕಿ ಎಲ್ಲ ತಿಂಡಿ ಆಯಿತು. ಹೊರಗೆ ಬಂದರೆ ಇಲ್ಲಿ ನೋಡಿ 1,65,000 ರಾಮಾಯಣ ಬುಕ್ ಇದು ಅಲ್ಲಿ ಹೋಟೆಲಲ್ಲಿ ಇಟ್ಟಿದ್ದಾರೆ. ಹೋಟೆಲ್ ಹೆರಿಟೇಜಲ್ಲಿ 1,65,000 rupees ಅದಕ್ಕೆ. ಬೇರೆ ಪುರಾಣಗಳನ್ನೂ ಎಲ್ಲ ಇಟ್ಟಿದ್ದಾರಲ್ಲಿ. ತಿಂಡಿ ಎಲ್ಲ ಮುಗಿಸಾದ್ಮೇಲೆ 8:30 ಅಷ್ಟೊತ್ತಿಗೆ ಚೆಕ್ಔಟ್ ಮಾಡಿ ಬಸ್ ಹತ್ತಿದ್ವಿ. ಬಸ್ಸಲ್ಲಿ ಎಲ್ಲರೂ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳಕ್ಕೆ ಶುರು ಮಾಡಿದ್ರು. ನವ ವಧುವರರು ಪ್ರಯಾಗ್ರಾಜ್ ನದಿ ದಡದಲ್ಲಿ ಹೆಣ ಸುತ್ತಾ ಇದ್ರು. ನೆಕ್ಸ್ಟ್ ಇವಾಗ ಬಡೆ ಹನುಮಾನ್ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಪ್ರಯಾಗ್ರಾಜ್ ರೀಚ್ ಆಗ್ಬಿಟ್ಟು ಬಡೆ ಹನುಮಾನ್ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಅಲ್ಲೂ ಫುಲ್ಲು ರಶ್ಶು. ಇಲ್ಲಿ ವಿಶೇಷತೆ ಏನಂದರೆ ಇಲ್ಲಿ ಹನುಮಂತ ಮಲಗಿರೋ ಪೋಸಲ್ಲಿ ಇದ್ದಾನೆ ನೋಡಿ, ಮಲಗಿರೋ ಪೋಸ್. ಅಲ್ಲಿಂದ ಹೊರಗೆ ಬಂದ್ವಿ. ಅಲ್ಲೊಂದು ಸ್ವಲ್ಪ ಜನ ನಾಗ ಸಾಧುಗಳು ಅವರೆಲ್ಲ ಇದ್ರು ಅಲ್ಲಿ. ಅವ್ರನ್ನ ನೋಡಿ ಶಿವ, ಬಾಲಶಿವ. ಅಲ್ಲಿಂದ ಹೊರಗೆ ಬರೋ ಅಷ್ಟೊತ್ತಿಗೆ ಬಿಸಿಲಿಗಾಗಲೇ ಹೊಟ್ಟೆ ಸಿತ್ತಾಯಿತು. ಸೊ ತ್ರಿವೇಣಿ ಸಂಗಮಕ್ಕೆ ಹೋಗೋಕ್ಕಿಂತ ಮುಂಚೆ ಹೋಟೆಲಲ್ಲಿ ಊಟ ಮಾಡೋಣ ಅಂತ ಬಂದ್ವಿ. ಸೌತ್ ಇಂಡಿಯನ್ ಮೀಲ್ಸ್ ಸಿಕ್ತು ನೋಡಿ ನಮಗೆ ಅಲ್ಲಿ ಪ್ರಯಾಗ್ರಾಜಲ್ಲಿ. ಊಟ ಪರವಾಗಿಲ್ಲ, ಪೂರಿ ಎಲ್ಲ ಚೆನ್ನಾಗಿತ್ತು ಊಟ, ಪೂರಿ ಸಾಗು ಎಲ್ಲ. ಮತ್ತು ಅಲ್ಲಿದು ಹಂಗೆ ಒಂದು ಸರಿ ಮೆನು ಚೆಕ್ ಮಾಡೋದ ಅಂತ ಹೇಳಿ ನೋಡಿದ್ವಿ. ದೋಸೆ 350 rupees ಅಲ್ಲಿ. ಎಲ್ಲ ಮುಗಿಸಿ ಮತ್ತೆ ವಾಪಸ್ ನದಿ ದಡಕ್ಕೆ ಬಂದ್ವಿ ತ್ರಿವೇಣಿ ಸಂಗಮ ನೋಡೋಣ ಅಂತ. ಅಲ್ಲಿ ಒಂದು 2,000 ಬೋಟ್ಗಳಿದೆ ನೋಡಿ. ಅಲ್ಲಿ ಎಷ್ಟು ಬೋಟ್ಗಳು ಅಂದರೆ ಬರೀ ಬೋಟ್ಗಳದೇ ಸಾಮ್ರಾಜ್ಯ ಅಲ್ಲಿ. ಒಂದು ಬೋಟಲ್ಲಿ 8 ಜನ ಥರ ಹತ್ತಿಸ್ತಾರೆ. 8 ಜನ ಥರ ನಾವು ಹತ್ಕೊಂಡು ಹೊರಟ್ವಿ. ಇಲ್ಲಿ ನೋಡಿ ಸೀಗಲ್ಗಳು ಹೆಂಗಿದೆ ಅಲ್ಲಿ. ಅದು ಬೇರೆ ಬೋಟಲ್ಲಿ ಇನ್ನೊಬ್ಬ ಬರ್ತಾನೆ, ಅವನು 20 rupeesಗೆ ಒಂದು ಖಾರದ ಪ್ಯಾಕೆಟ್ ಕೊಡ್ತಾನೆ. ಅದನ್ನು ಸೀಗಲ್ಗಳಿಗೆ ಹಾಕಿದ್ರೆ ಅವು ಅಲ್ಲೇ ಹತ್ರ ಬಂದು ಅಲ್ಲೇ ಇದಿರುತ್ತೆ. ಚೆನ್ನಾಗಿದೆ ಬೋಟ್ ರೈಡ್, ಚೆನ್ನಾಗಿತ್ತು. ಒಂದು 80 feet ಅಷ್ಟು ಆಳ ಇದೆ ಅಂತ ಅವ್ರು ಹೇಳಿದ್ದು ಸ್ಥಳೀಯರು. ನಮಗೂ ಸ್ವಲ್ಪ ಬೋಟ್ ಡ್ರೈವಿಂಗಿಗೆ ಸ್ವಲ್ಪ ಕೊಟ್ಟರು ಅವರು. ನೋಡಿ ಸುಜಿಯ ಬೋಟ್ ಡ್ರೈವ್ ಮಾಡ್ತಾ ಇದ್ದಾನೆ ಇವಾಗ. ಇದು ಡಿಪ್ ಮಾಡಿದ್ವಿ ಅಲ್ಲಿ. ಇಲ್ಲಿ 3 ದೋಣಿಗಳನ್ನ ಸೇರಿಸ್ಬಿಟ್ಟು ಒಂದು ಸ್ಪಾಟ್ ಮಾಡಿದ್ದಾರೆ. 80 feet ಇದ್ರೂ ಅಲ್ಲಿ ಕೆಳಗಡೆ ಅಲ್ಗೆ ಹಾಕ್ಬಿಟ್ಟು ಇಲ್ಲಿ 2 ಗಂಗಾ ಯಮುನಾ ಸರಸ್ವತಿ ಬಡಿ, ಅದು ಕಾಣಿಸಲ್ಲ, ಅದು ಆ ನದಿಗಳು ಸೇರೋ ಜಾಗದಲ್ಲಿ ಡಿಪ್ ಮಾಡಿಸ್ತಾರೆ. ಒಬ್ಬರಿಗೆ 50 rupees ಚಾರ್ಜ್ ಮಾಡ್ತಾರೆ ಅವರು. ನಾವು ಗೋಯಾತ್ರದಿಂದ ಹೋಗಿದ್ದಕ್ಕೆ ತುಂಬ ಈಸಿ ಆಯಿತು. ಗೋವಿಂದರಾಜ್ ಅವರು ಇದೆಲ್ಲ ತುಂಬ ಈಸಿಯಾಗಿ ಮಾಡಿಕೊಟ್ರು ನಮಗೆ. ಡಿಪ್ ಮುಗಿಸ್ಕೊಂಡಾದ್ಮೇಲೆ ಆಟೋನ ತಗೊಂಡು ಅಲೋಪಿ ದೇವಿ ದೇವಸ್ಥಾನದ ಕಡೆಗೆ ಹೊರಟ್ವಿ ಎಲ್ಲರೂ. ಪ್ರಯಾಗ್ರಾಜಲ್ಲಿ ಒಳ್ಳೊಳ್ಳೆ ದೊಡ್ಡ ಫೀಲ್ಡ್ಗಳಿದೆ. ಇದು ಅಲೋಪಿ ದೇವಿ ದೇವಸ್ಥಾನ. ಅಲ್ಲೂ ಫುಲ್ ರಶ್ ಇತ್ತು. ಇದು ಶಕ್ತಿ ಪೀಠಗಳಲ್ಲಿ ಒಂದು. ನಿಮಗೆ ಕತೆ ಗೊತ್ತಿದ್ರೆ ಇಲ್ಲಿ ದೇವಿಯ ರಿಸ್ಟ್ ಬಿದ್ದಿತ್ತು. ಅದು ಮುಗಿಸ್ಕೊಂಡು ನಾವು ವಾರಣಾಸಿ ಕಡೆಗೆ ಪ್ರಯಾಣ ಬೆಳೆಸಿದ್ವಿ. ಇದೇ ನೋಡಿ ಮಹಾಕುಂಭಮೇಳ ನಡೆದಿದ್ದ ಸ್ಥಳ. ಅಲ್ಲಿ ಇನ್ನೂ ಅದರದ್ದು ಕುರುಹುಗಳಿದ್ದಾವೆ. ಆ ರೋಡ್ಗಳು ಮಾಡಿದ್ದು, ಅಲ್ಲಿ ಟೆಂಟ್ಗಳೆಲ್ಲ ಹಾಕಿದ್ದು, ಅದೆಲ್ಲ ಇನ್ನೂ ಅಲ್ಲಿದೆ. ಅದು ನೆಕ್ಸ್ಟ್ ನಾವು 2.5 hours ಜರ್ನಿ ಆದಮೇಲೆ ಬಂದು ವಾರಣಾಸಿ ತಲುಪಿದ್ವಿ. ಹೋಟೆಲ್ ಹಾಲಿಡೇ ಹೈಟ್ಸ್ ಅಂತ. ಎಲ್ಲ ಗೋವಿಂದರಾಜ್ ಅವರು ಒಳ್ಳೆ ಹೋಟೆಲ್ನೇ ಬುಕ್ ಮಾಡಿದ್ರು.
ವಾರಣಾಸಿ ತಲುಪಿದಾಗ ನಾವು ಹತ್ತತ್ರ 8:30 ಆಗಿತ್ತು. ಪ್ರಯಾಗ್ರಾಜ್ ಟು ವಾರಣಾಸಿ ಹೈವೇನೇ 2.5 hours ಜರ್ನಿ ಮಾಡಿದ್ವಿ ಟೋಟಲಾಗಿ ಬಸ್ಸಲ್ಲಿ. ಇವತ್ತೇ ಲಾಸ್ಟ್ ಡೇ ಬಸ್ ಅಂತ ಹೇಳಿದ್ರು, ಯಾಕೆಂದರೆ ಕಾಶಿಲಿ ಎಲ್ಲ ಚಿಕ್ಕ ಚಿಕ್ಕ ರೋಡ್ ಇರೋದ್ರಿಂದ ನೆಕ್ಸ್ಟ್ ಡೇಯಿಂದ ನಮಗೆ ಟಿ ಟಿ ಮತ್ತು ಆಟೋದಲ್ಲಿ ಅಷ್ಟೇ ಓಡಾಟ ಅಂತ ಹೇಳಿದ್ದಾರೆ ಗೋವಿಂದರಾಜ್ ಅವರು. ಹೋಟೆಲ್ಲು ಹೊಸದು, ರೂಮ್ ಮಾತ್ರ ತುಂಬ ಚೆನ್ನಾಗಿತ್ತು. ನೋಡಿ ಇದೆ ನನ್ನ ರೂಮು. ನನಗೆ ಉಲ್ಲಾಸ್ಗೆ ಅಂತ ಒಂದು ಕೊಟ್ಟಿದ್ರು, ಬಟ್ ಉಲ್ಲಾಸು ಅವರ ತಂಗಿ ಅವ್ರ ಅಮ್ಮನ ಜೊತೆಗೆ ಅವನ ರೂಮಲ್ಲಿ ಮಲಗಿದ್ದಕ್ಕೆ ನಾವು ಒಬ್ಬನೇ, ಇಡೀ ಇದಿಷ್ಟು ರೂಮ್ ನನಗೆ ಒಬ್ಬನಿಗೆ. ನೋಡಿ ಫುಲ್ AC, ಟಿ ವಿ ಇದೆ. ಟಿ ವಿ ಒಂದು ದಿನವೂ ಹಾಕಲಿಲ್ಲ ನಾನು. ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಹೋಗಿ ಊಟ ಮಾಡಿದ್ವಿ. ಊಟ ಮಾಡಿ ಮಲಗಿದ್ವಿ. ನಾಳೆ ಬೆಳಗ್ಗೆನೇ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗಬೇಕು. ನಾಳೆ ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್. ಓಕೆ, ಸಿ ಯು, ಬಾಯ್, ಟೇಕ್ ಕೇರ್.